ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 5:15 5:20 ಆ ಥರ ಆಗ್ತಾ ಬಂದಿದೆ. ಇವತ್ತು ಭಾನುವಾರ. ಆಲ್ ಆಫ್ ಅ ಸಡನ್ ಒಂದು 2 ಅವರಲ್ಲಿ ಏನೇನೋ ಆಗೋಯಿತು. ಅದಕ್ಕೇ ಇವತ್ತು ನನ್ನ ಫೈನಲಿ ಡೆಲಿವರಿ ಟೈಮ್ ಬಂದೇ ಬಿಡ್ತು. ನೆನ್ನೆ ಅಂದರೆ ಶನಿವಾರ, ಇವತ್ತು ಭಾನುವಾರ. ಒಂದು 2 ಅವರ್ಸಲ್ಲಿ ಏನೇನೋ ಆಗಿ ಪ್ಲ್ಯಾನ್ಸ್ ಎಲ್ಲ ಏನೇನೋ ಆಯಿತು. ಅದು ಏನು ಅಂತ ಹೇಳಿ ನಾನು ತಿಳಿಸ್ತೀನಿ ಸಾಧ್ಯ ಆದರೆ. ಸೊ ಅಂತೂ ಇವತ್ತು ಡೆಲಿವರಿ ಟೈಮ್ ಬಂದೇ ಬಿಡ್ತು. ಇವಾಗ ಹೊರಡಬೇಕು ಹಾಸ್ಪಿಟಲ್ಗೆ. ಒಂಥರ ಏನೋ ಒಂಥರ ನರ್ವಸ್, ತುಂಬ ಒಂಥರ ಟೆನ್ಷನ್ ಥರ ಅನಿಸ್ತಿದೆ. ಆದರೆ ಟೆನ್ಷನ್ ಎಲ್ಲ ತಗೊಳ್ಳೋದು ಬೇಡ, ಯಾಕಂದರೆ ಈ ಟೈಮಲ್ಲಿ ಟೆನ್ಷನ್ ಎಲ್ಲ ತಗೊಳ್ಳೋದು ಬೇಡ ಅಂತ ನನ್ನ ಮೈಂಡಿಗೆ ನಾನೇ ಅನ್ಕೋತಿದ್ದೆ. ಆದ್ರೂ ಆ ಒಂದು ಫೀಲಿಂಗು ಬಿಡ್ತಾ ಇಲ್ಲ. ನನ್ನ ಮಗ ತಲೆಗಡೆ ಮಲ್ಕೊಂಡಿದ್ದೇನೆ. ಅವರೆಲ್ಲ ಆಮೇಲೆ ಬರ್ತಾರೆ. ಇವಾಗ ನಾನು ಮತ್ತು ಹಸ್ಬೆಂಡು ಮತ್ತು ಅಮ್ಮ ಹೊರಟಿದ್ದೀವಿ. ಇವಾಗ ಹಾಸ್ಪಿಟಲ್ಗೆ ಹೋಗಬೇಕು. ನಾವು ಅಂದ್ಕೊಂಡಿದ್ದೆ ಒಂದು, ಆದರೆ ಆಗ್ತಿರೋದೇ ಒಂದು. ನಾವು ಅಂದ್ಕೊಂಡಿದ್ದು ನೆಕ್ಸ್ಟ್ ಭಾನುವಾರ ಅಂದರೆ 17th ಆಗಸ್ಟ್ ಅಂದರೆ 17ನೇ ತಾರೀಕು ಮಾಡಿಸ್ಕೋಬೇಕು ಅಂತ ಇದ್ದಿದ್ದು. ಆದರೆ ಪ್ಲ್ಯಾನ್ಸ್ ಎಲ್ಲ ಸ್ವಲ್ಪ ಚೇಂಜಸ್ ಆಗಿ ಇವತ್ತು ಅಂದರೆ ಆಗಸ್ಟ್ 10ನೇ ತಾರೀಕು ನನ್ನ ಡೆಲಿವರಿ ಟೈಮ್. ಇನ್ನೊಂದು ಫೀವರ್ಸ್ ಅಷ್ಟೇ, ಮಗು ಆಚೆ ಬಂದುಬಿಡುತ್ತೆ. ಅದಾದಮೇಲೆ ತೋರಿಸ್ತೀನಿ. ನಾನು ಹೇಳಿದ್ದೀನಿ ನನ್ನ ಹಸ್ಬೆಂಡಿಗೆಲ್ಲ ನೀಟಾಗಿ ವಿಡಿಯೋ ಮಾಡ್ಕೊಳ್ಳೋದಕ್ಕೆಲ್ಲ. ನೋಡೋಣ ಯಾವ ಥರ ಕ್ಯಾಪ್ಚರ್ ಮಾಡ್ಕೊತಾರೆ. ಅವರು ಒಳಗಡೆ ಬರ್ತೀನಿ ಅಂತ ಹೇಳ್ತಿದ್ದಾರೆ, ಅದೇ ನೋಡಬೇಕು. ಬಟ್ ನಮ್ಮ ಡಾಕ್ಟರು, ನೀನು ಒಳಗಡೆ ಬಂದರೆ ನೀನು ತಡ್ಕೊತೀಯ, ತಲೆ ಸುತ್ತಿದ್ರೆ ನಾನಿಲ್ಲಿ ನಿನ್ನ ಎತ್ಕೊಂಡು ತಿರುಗಲಿ ಅಂತ ಹೇಳಿ ತಮಾಷೆಲ್ಲ ಮಾಡ್ತಿದ್ರು. ನೋಡಬೇಕು. ಒಟ್ಟು ನನ್ನ ಹಸ್ಬೆಂಡ್ ಬರ್ತೀನಿ ಅಂತಿದ್ದಾರೆ. ಗೊತ್ತಿಲ್ಲ, ಅವ್ರೇನಾದರೂ ಬಂದರೆ ಯಾರಾದರೂ ವೀಡಿಯೋಸ್ನೆಲ್ಲ ಮಾಡ್ತಾರೆ. ನನಗಂತೂ ಏನು ಮಾತಾಡಬೇಕು ಏನು ಅಂತಲೇ ಗೊತ್ತಾಗ್ತಿಲ್ಲ. ಯಾಕಂದರೆ ನಾನು ನಿನ್ನೆ ಸಂಜೆ ಹಾಸ್ಪಿಟಲ್ಗೆ ಹೋಗಿದ್ದೆ ಸಡನ್ನಾಗಿ. ಯಾಕಂದರೆ ಮಗುದು ಸ್ವಲ್ಪ ಮೂಮೆಂಟ್ ಎಲ್ಲ ಕಡಿಮೆ ಆಗ್ತಿತ್ತು, ಹಾಗಾಗಿ ಹೋಗಿದ್ವಿ. ನಮಗೇನು ವರಮಹಾಲಕ್ಷ್ಮಿ ಹಬ್ಬ ಆಗಲಿ ಅಂತೇಳಿ ನನ್ನ ಮೈಂಡಲ್ಲಿತ್ತು. ಅದೇ ರೀತಿ ವರಮಹಾಲಕ್ಷ್ಮಿ ಹಬ್ಬ ಕೂಡ ಆಯಿತು. ಹಂಗಾಗಿ ಸರಿ ಹೋಗಿಬಿಡೋಣ, ಮತ್ತು ಯಾಕೆ ಚಾನ್ಸ್ ತಗೊಳ್ಳೋದು ಅಂತ ಹೇಳಿಬಿಟ್ಟು ನೆನ್ನೆ ಸಂಜೆ ಹೋಗಿ ಮಾತಾಡ್ಕೊಂಡು ಬಂದ್ವಿ. ಹಾಗೆ NST ಎಲ್ಲ ಮಾಡಿದ್ರು, ಅದೆಲ್ಲ ಕೂಡ ನಾರ್ಮಲ್ ಇತ್ತು. ಮತ್ತು ಯಾಕೋ ಮಗು ಮಿಸ್ಗಾಡ್ತಾ ಇಲ್ಲ, ಅಂದರೆ ಮೂಮೆಂಟ್ ಎಲ್ಲ ಅಷ್ಟು ಕಡಿಮೆ ಆಗ್ತಿಲ್ಲ. ಮತ್ತು ಯಾಕೆ ಸುಮ್ಮನೆ ಹಾರ್ಟ್ ಬೀಟ್ ಎಲ್ಲ ಚೆನ್ನಾಗಿ ಇದ್ದಾಗೇ ಆರಾಮಾಗಿ ಬಂದುಬಿಡ್ಲಿ ಮಗುಗೂ, ಇಬ್ಬರಿಗೂ ಏನೂ ಪ್ರಾಬ್ಲಮ್ ಆಗೋಲ್ಲ, ಆ ಥರ ಏನೂ ಆಗೋದು ಬೇಡ. ಅದಕ್ಕೋಸ್ಕರನೇ ಲಾಸ್ಟ್ ಮಿನಿಟಲ್ಲಿ ಅಂದರೆ ಇವತ್ತೇ ಡೆಲಿವರಿ ಮಾಡಿಸ್ಕೊತಾ ಇರೋದು. ನನಗಂತೂ ನಿಜವಾಗ್ಲೂ ಒಂಥರ ಹೆಂಗೆ ಅಂದರೆ ಏನು ಹೇಳೋದಕ್ಕೆ ಆಗ್ತಿಲ್ಲ. ಒಂಥರ ಫೀಲಿಂಗ್ಸೇ ಬೇರೆ ಥರ ಇದೆ. ನಿಮ್ಮೆಲ್ಲರಿಗೂ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂದ್ಕೊತೀನಿ. ಯಾಕಂದರೆ ಈ ಒಂದು ಮೂಮೆಂಟೇ ಒಂಥರ ಇರುತ್ತೆ. ಅದಕ್ಕೆ ಏನು ಮಾತಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ನೋಡೋಣ ಯಾವ ಮಗು ಆಗುತ್ತೆ ಅಂತ ವೆಯ್ಟ್ ಮಾಡ್ತಾಯಿರಿ. ಆದಷ್ಟು ಬೇಗ ನಾನು ಕೂಡ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ. ಸರಿ ಬನ್ನಿ ಇವಾಗ ಹೊರಡೋಣ. ಹಸ್ಬೆಂಡ್ ಎಲ್ಲ ಪೂಜೆ ಎಲ್ಲ ಮಾಡಿದ್ದಾರೆ. ಬೆಳಗ್ಗೆನೇ ಎದ್ಬಿಟ್ಟು 4 ಗಂಟೆಗೆ. ಇವಾಗ ಆಲ್ಮೋಸ್ಟ್ 5:15 ಆಗ್ತಾ ಬಂತು. ಬನ್ನಿ ಹೊರಡೋಣ. ಹಾಸ್ಪಿಟಲ್ಗೆ ಹೊರಡಬೇಕು. ಅಲ್ಲಿ ಹೋದ್ಮೇಲೆ ನಿಮ್ಮ ಜೊತೆಗೆ ಸಿಗ್ತೀನಿ, ಓಕೆನಾ? ಇಲ್ಲಿ ಬಂದು ಕಟ್ ಮಾಡ್ಕೊಳಂಗಾಯ್ತು. ಹೋಗ್ರು ನಾವು ತೊಗೊಂಡಿರೋ ರೂಮ್ ಬಂದು ಡಿಲೆಕ್ಸು. ಆ ಕಡೆ ಪಕ್ಕದಲ್ಲಿ ಸೆಮಿ ಸ್ಪೆಷಲ್ ಇದೆ, ಹಾಗೆ ಈ ಕಡೆ ಬಂದು ಸೂಟ್ ರೂಮ್ ಇದೆ. ಸೂಟ್ ರೂಮ್ ಏನು ಬೇಡ ಅಂತ ಹೇಳ್ಬಿಟ್ಟು ರಿಲ್ಯಾಕ್ಸ್ ರೂಮ್ ತೊಗೊಂಡಿದ್ದೀವಿ. ತೋರಿಸ್ತೀನಿ ಬನ್ನಿ ರೂಮ್ ಟೂರ್ ಹೇಗಿದೆ ಅಂತೇಳಿ. ನೋಡಿ, ಇದು ಸೆಮಿ ಸ್ಪೆಷಲ್, ಅದು ಡಿಲೆಕ್ಸ್. ಇಂಟ್ರೊಡ್ಯೂಸೇ ಮಾಡಿಲ್ಲ ನೀನು ನಮ್ಮನ್ನು ಒಂದ್ಸತಿ ವೀಡಿಯೋದಲ್ಲಿ ಎಲ್ಲ ಗೊತ್ತು. ಅಮ್ಮ ಅಂತ ನೀವು ಹೇಳೋ ಕೈ ತೋರಿಸ್ತಿದೆಯಲ್ಲ. ನಮ್ಮಮ್ಮ ಬಂದದ್ದು ನಮ್ಮನೆ ಬಂದಿಲ್ಲ. ಆಗ್ತೀನಿ ಬಿಡ್ರಿ.
ನಾನು ಓಸತ್ತೆ ಹಾಕಿದ್ದು ಇವ್ರೇನ ಎಣ್ಣೆ ಹಚ್ಕೋಬೇಕಾಯ್ತೇನ ಕಣೆ ಅದಂದ್ರೆ ಗಂಟೆ ಹಚ್ಕೊಟ್ಟ ಅವಳಿಗೆ ಮಗ ಬಾಯ್. ಎಡ್ಗೆ ಐತನಿ ಅದು ಇಲ್ಲಿ ಬಲಗಡೆ ಐತೆ ಆದ್ರೆ ನಂಗೆ ಕಟ್ಟಕ್ ಬರಲ್ಲ ಹಂಗೆ ಮುಟ್ಸಮ್ಮ ಸಾಕ ಎಡ್ಗೆ ಸಾಕು ಯಾವ್ದೋ ಒಂಚೂರು ಮುಟ್ಸು ಸಾಕು ಸಾಕು ಕಟ್ಟಿಸ್ಕೋ ಪಾಪು ಕಟ್ಟಕ ಹಂಗಲ್ಲ ಉಲ್ಟಾ ಅದು